ನಮಸ್ಕಾರ ಸ್ನೇಹಿತರೆ, HKTV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಕುಂಭರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಯಾವ ಪ್ರಕಾರವಾಗಿರುತ್ತೆ, ಈ ರಾಶಿಯ ಮಹಿಳೆಯರ ವಿವಾಹವನ್ನು ಯಾವ ರಾಶಿಯ ಪುರುಷರ ಜೊತೆ ಮಾಡಿದರೆ ಸೂಕ್ತವಾಗಿರುತ್ತೆ ಮತ್ತು ಇವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ ಮತ್ತು ಇನ್ನೂ ಅನೇಕ ರೀತಿಯ ಬಹಳಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಸರಳವಾದ ರೀತಿಯಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಹಲವಾರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಕುಂಭರಾಶಿಯ ಮಹಿಳೆಯರ ಗುಣ ಸ್ವಭಾವ ಯಾವ ಪ್ರಕಾರ ಇರುತ್ತೆ ಅಂದರೆ, ಇವರು ಬಹಳಷ್ಟು ಆಕರ್ಷಕವಾಗಿ ಮತ್ತು ತುಂಬ ಸುಂದರವಾಗಿ ಇರ್ತಾರೆ. ಆಕರ್ಷಣೆಯ ಕೇಂದ್ರ ಬಿಂದು ಕೂಡ ಇವರು ಆಗಿರ್ತಾರೆ. ಇನ್ನು ಇವರು ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವಿಚಾರಗಳ ಪರಿಣಾಮದಿಂದ ಪುರುಷರಿಗೆ ಒಂದಿಷ್ಟು ಇರಿಸು ಆಗ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಎಲ್ಲ ವರ್ಗದ ಜನರಿಗೂ ಕೂಡ ನೇರವಾದಂಥ ಮಾತುಗಳು, ಅಂದರೆ ಇವರಿಗೆ ಏನು ತೋಚುತ್ತೋ ಅದನ್ನೇ ನೇರವಾಗಿ ಹೇಳ್ಬಿಡ್ತಾರೆ. ಯಾವುದೇ ರೀತಿ ಫಿಲ್ಟರ್ ಇರಲ್ಲ. ಅದು ಯಾರು ಏನು ಬೇಕಾದರೂ ಅಂದ್ಕೊಳ್ಳಲಿ, ಅಲ್ಲಿ ಅನ್ಯಾಯ ಇದೆಯಾ ಅದನ್ನು ಖಂಡಿಸ್ತಾರೆ. ಅವರ ಮನಸ್ಸಿನಲ್ಲಿ ಏನು ಹೇಳ್ಬೇಕು ಅಂದ್ಕೊಂಡಿರ್ತಾರೋ ಡೈರೆಕ್ಟಾಗಿ ಹೇಳೋದಕ್ಕೆ ಯಾವುದೇ ರೀತಿ ಮುಲಾಜು ನೋಡಲ್ಲ. ಇವರು ಬಡವ, ಶ್ರೀಮಂತ ಅಥವಾ ಚಿಕ್ಕವರು, ದೊಡ್ಡವರು ಇದರ ಬಗ್ಗೆ ಅವರು ಯಾವುದೇ ಯೋಚನೆ ಮಾಡಲ್ಲ. ಅವರಿಗೆ ತಿಳಿದಿರುವಂತಹ ಅಭಿಪ್ರಾಯ, ಅನಿಸಿಕೆಗಳನ್ನು ಧೈರ್ಯವಾಗಿ ಗಟ್ಟಿಯಾಗಿ ಹೇಳುವಂಥದ್ದು. ಇದರಿಂದ ಕೆಲವೊಂದು ಪುರುಷರು ಅಂದ್ಕೊಳ್ತಾರೆ, ಏನಿವರು ಈ ಥರ ಇದ್ದಾರಲ್ಲ ಅಂತ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಪ್ರೇಮ ಜೀವನವನ್ನು ವಿವಾಹಕ್ಕಾಗಿ ಪರಿವರ್ತನೆ ಮಾಡುವಂಥದ್ದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾರೆ. ಅಂದರೆ ಇವರು ಯಾರನ್ನು ಕೂಡ ಬೇಗ ಒಪ್ಕೊಳ್ಳಲ್ಲ. ಇದರಿಂದ ಮದುವೆ ವಿಚಾರಕ್ಕೂ ಕೂಡ ವಿಳಂಬಗಳು ಆಗ್ತಾ ಇರತಕ್ಕಂಥದ್ದು ಸಾಧ್ಯತೆಗಳು ಇರುತ್ತದೆ. ಒಂದು ವೇಳೆ ಎಂಗೇಜ್ಮೆಂಟ್ ಆದರೂ ಸಹ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಮದುವೆ ಆಗ್ತಕ್ಕಂಥದ್ದು, ಕಾಯಿಸ್ತಕ್ಕಂಥದ್ದು ಸಾಧ್ಯತೆಗಳು ಕಂಡುಬರ್ತವೆ. ಇನ್ನು ಕುಂಭರಾಶಿಯ ಸ್ತ್ರೀಯರು ತಮ್ಮ ಪ್ರವೃತ್ತಿಯ ಪರಿಣಾಮದಿಂದಾಗಿ ಸಾಮಾಜಿಕವಾಗಿರ್ತಕ್ಕಂಥ ಹಾಗೂ ಜನಕಲ್ಯಾಣದ ಕಾರ್ಯಗಳನ್ನು ಬಹಳಷ್ಟು ತೊಡಗಿಸಿಕೊಳ್ತಾರೆ. ಇವರಲ್ಲಿ ನ್ಯಾಯವಂತರಾಗಿರ್ತಕ್ಕಂಥದ್ದು, ವಿಚಾರವಂತರಾಗಿರ್ತಕ್ಕಂಥದ್ದು, ಈ ರೀತಿ ಇವರ ಮನಸ್ಥಿತಿ ಇರುತ್ತಲ್ಲ, ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಟೈಮನ್ನು ಕೊಡ್ತಕ್ಕಂಥದ್ದು, ಜನಕಲ್ಯಾಣದ ಕಾರ್ಯಗಳಿಗಾಗಿ, ಕೆಲವೊಂದು ಸಾಮಾಜಿಕ ಸೇವೆಗಳಿಗಾಗಿ ಇವರು ತಮ್ಮ ಸಾಕಷ್ಟು ಸಮಯವನ್ನು ಕೊಡ್ತಾರೆ. ಇನ್ನು ಇವರ ಫ್ರೆಂಡ್ಶಿಪ್ ಸರ್ಕಲ್ ಕೂಡ ತುಂಬ ದೊಡ್ಡದಾಗಿರುತ್ತೆ. ಯಾಕೆಂದರೆ ಇವರಿಗೆ ಚಾತುರ್ಯ ಇರುವುದರಿಂದ ಬಹಳಷ್ಟು ಜನ ಇವರ ಕಡೆಯಿಂದ ಕೆಲಸವನ್ನು ತಗೊಳ್ಬೇಕಂತನೋ ಅಥವಾ ಇವರ ಸ್ನೇಹಜೀವಿ ಆಗಿರುವುದರಿಂದ ಫ್ರೆಂಡ್ಶಿಪ್ ಸರ್ಕಲ್ ಕೂಡ ದೊಡ್ಡದಾಗಿರುತ್ತೆ. ಯಾವಾಗಲೂ ಇವರ ಮನೆಯ ಬಾಗಿಲು ಸ್ನೇಹಿತರಿಗಾಗಿ ತೆರೆದೇ ಇರುತ್ತೆ. ಒಂದಿಷ್ಟು ಹರಟೆ ಹೊಡೆಯುವಂಥದ್ದು ಮತ್ತು ಯಾವುದೇ ಒಂದು ಉಪಯೋಗ ಆಗ್ತಕ್ಕಂಥ ಚರ್ಚೆಗಳಾಗಿರಬಹುದು, ಈ ರೀತಿ ಇರುವಂತಹ ಹಲವಾರು ರೀತಿಯ ಚಾನ್ಸಸ್ ಇರತಕ್ಕದ್ದು. ಅಂದರೆ ಇವರು ಒಂಟಿಯಾಗಿ ಇರುವುದಿಲ್ಲ, ಸದಾ ಯಾವುದಾದರೂ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇವರದ್ದು ಅಂತಹ ಗುಣ ಸ್ವಭಾವ ಕುಂಭರಾಶಿಯ ಮಹಿಳೆಯರದ್ದು. ಇನ್ನು ಈ ಒಂದು ಕುಂಭರಾಶಿಯ ಜಾತಕದಲ್ಲಿರುವಂಥವರು ಸ್ನೇಹಕ್ಕೆ ಎಷ್ಟು ಗೌರವವನ್ನು ಕೊಡ್ತಾರೋ ಅಷ್ಟೇ ಗೌರವ ಇವರ ಮನೆತನಕ್ಕೆ ಗೌರವವನ್ನು ಕೊಡ್ತಾರೆ. ಮತ್ತು ಅವರ ಪರ್ಸ್ನಲ್ ಕೇರ್ ಮಾಡಿಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಆಮೇಲೆ ಇವರು ಗೌರವಕ್ಕೆ ಜಾಸ್ತಿ ಒತ್ತನ್ನು ಕೊಡುವಂಥದ್ದು ಮತ್ತು ಇವರು ಪ್ರೀತಿ, ಪ್ರೇಮ, ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಬಹಳ ಗಮನಿಸಬೇಕಾದಂಥ ವಿಚಾರ ಅಂದರೆ, ಇವರು ಸಡನ್ನಾಗಿ ತಮ್ಮ ಮಾತು ಕೇಳ್ತಾರೆ ಅಂತ ಅವರ ಊಹೆ ತಪ್ಪಾಗಿರಬಹುದು. ಕುಂಭರಾಶಿಯವರು ಅವರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡುವಂಥ ವ್ಯಕ್ತಿತ್ವ. ಆಮೇಲೆ ಪ್ರೀತಿ, ಪ್ರೇಮ ಅಂತ ಇವರ ಹಿಂದೆ ಬಂದರೆ ಅದು ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಬಿಡ್ತಾರೆ. ಸಡನ್ನಾಗಿ ಅದನ್ನು ಪ್ರೀತಿ ಪ್ರೇಮಕ್ಕೆ ತಿರುಗಿಸ್ಕೊಳ್ಳಲ್ಲ ಮತ್ತು ಸಡನ್ನಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ಬೇಗ ಕಮಿಟ್ ಆಗಲ್ಲ. ಇವರನ್ನು ಒಪ್ಪಿಸೋದು ತುಂಬ ಕಷ್ಟ. ಆಮೇಲೆ ಇವರ ಜೀವನ ಸಂಗಾತಿ ಸ್ನೇಹಿತರಾಗಿಯೇ ಇರಬೇಕೆಂಬ ಮನಸ್ಥಿತಿ, ಒಂಥರ ಫ್ರೆಂಡ್ಶಿಪ್ ಥರ ಇರಬೇಕು, ಓಪನ್ ಅಪ್ ಆಗಿ ಇರಬೇಕು, ಎಲ್ಲ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊಳ್ತಾ ಇರಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥದ್ದು ಕುಂಭರಾಶಿಯ ಸ್ತ್ರೀಯರದ್ದು. ಮತ್ತು ಈ ಒಂದು ಕುಂಭರಾಶಿಯ ಮಹಿಳೆಯರಿಗೆ
ಮೀನ ರಾಶಿಯ ಪುರುಷರು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರ ಅರ್ಥ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರ್ದು ಅಂತ ಏನೂ ಇಲ್ಲ. ಅವರವರ ಪರ್ಸ್ನಲ್ ಆಗಿರ್ತಕ್ಕಂಥ ಜಾತಕಗಳನ್ನು ಪರಿಶೀಲನೆ ಮಾಡಿದರೆ ಖಂಡಿತ ತಿಳಿಯುತ್ತೆ. ಪರಿಶೀಲನೆ ಮಾಡಿಸಿ ಇನ್ನು ಈ ಕುಂಭರಾಶಿಯ ಸ್ತ್ರೀಯರು ಇವರು ಯಾವ ರೀತಿ ಇರ್ತಾರಂದರೆ, ನಾನು ಮೊದಲೇ ಹೇಳಿದ ಹಾಗೆ ಬಹಳ ಆಕರ್ಷಕವಾಗಿರ್ತಾರೆ, ಬಹಳ ಸುಂದರವಾಗಿರ್ತಾರೆ, ನಿರಾಳವಾಗಿರತಕ್ಕಂಥ ವ್ಯಕ್ತಿತ್ವ ಮತ್ತು ಒಂದಿಷ್ಟು ಕಣ್ಣುಗಳು ಕೋಮಲವಾಗಿರ್ತವೆ ಲಕ್ಷಣಗಳಾಗಿರ್ತಕ್ಕಂಥದ್ದು. ಆ ಕಣ್ಣುಗಳಿಂದ ತುಂಬ ಆಕರ್ಷಕವಾಗಿರ್ತಾರೆ. ಕಿವಿಗಳು ಚಿಕ್ಕದಾಗಿ ಇರುವುದು, ಆಮೇಲೆ ಕೇಶದ ವರ್ಣ ಅಂದರೆ ಕೂದಲಿನ ವರ್ಣ ಸ್ವಲ್ಪ ಕಂದು ಬಣ್ಣದಾಗಿರತಕ್ಕಂಥದ್ದು ಮತ್ತು ಇವರಿಗೆ ಜೋರಾಗಿ ನಗುವಂಥದ್ದು ಇಷ್ಟ ಆಗಲ್ಲ. ಇವರಿಗೆ ಮುಗುಳು ನಗೆ ಅಂದರೆ ಬಹಳ ತುಂಬ ಇಷ್ಟ. ಇವರು ಕೂಡ ಅದೇ ರೀತಿ ಇರ್ತಾರೆ. ಇನ್ನು ಇವರ ಆರೋಗ್ಯ ಸ್ಥಿತಿಗಳಿಗೆ ಯಾವ ಥರ ಇರುತ್ತೆ ಅಂದರೆ, ಇವರಿಗೆ ಒಂದಿಷ್ಟು ದಂತ ರೋಗದ ಸಮಸ್ಯೆಗಳು, ಅಲ್ಲಿಗೆ ಸಂಬಂಧಿಸಪಟ್ಟ ಸಮಸ್ಯೆಗಳು, ಇನ್ನೊಂದಿಷ್ಟು ಈ ಎಲುಬು ಕೀಲುಗಳಿಗೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳು ಇವರಿಗೆ ಆಗಾಗ ಕೆಮ್ಮು, ನೆಗಡಿ, ಜ್ವರ ಈ ರೀತಿ ಆಗ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೆಲವೊಂದು ಜನಗಳಿಗೆ ಇರುತ್ತೆ. ಇವರಿಗೆ ಸ್ವಲ್ಪ ಶುದ್ಧವಾದ ವಾತಾವರಣ ಬಹಳ ಮುಖ್ಯ. ಯಾಕೆಂದರೆ ಇವರಿಗೆ ವಾತಾವರಣ ಶುದ್ಧವಾಗಿರಲಿಲ್ಲ ಅಂದರೆ ಕಾಯಿಲೆ ಬಿದ್ದುಬಿಡ್ತಾರೆ. ಸಡನ್ನಾಗಿ ಬೇರೆ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ. ಹಾಗಾಗಿ ಇವರು ಒಂದು ವಾತಾವರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಉತ್ತಮವಾಗಿರುವಂಥ ಮತ್ತು ಶುದ್ಧವಾಗಿರುವಂಥ ವಾತಾವರಣದಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಇವರಿಗೆ ಪೌಷ್ಟಿಕವಾಗಿ ಇರುವಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಈ ಪಾದಗಳಿಗೆ ಬೆಚ್ಚಗಿರುವಂಥ ಅವಶ್ಯಕತೆ ಇರುತ್ತೆ. ಮಳೆಯಲ್ಲಿ ನೀರಿನಲ್ಲಿ ನೆನೆಯುವುದರಿಂದ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಚೆನ್ನಾಗಿದ್ದರೆ ಪರವಾಗಿಲ್ಲ, ಶುದ್ಧವಾಗಿದ್ದರೆ ವಾತಾವರಣ ಕೂಡ ಇದ್ದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ. ಇವರು ಕೆಲವೊಂದು ವಿಷಯದಲ್ಲಿ ಯಾರ ತಂಟೆಗೆ ಹೋಗಲ್ಲ. ಅಕಸ್ಮಾತ್ ಆಗಿ ಯಾರಾದರೂ ಇವರ ತಂಟೆಗೆ ಬಂದರೆ ಸುಮ್ಮನೆ ಬಿಡೋಲ್ಲ ಅಂಥ ಮನಸ್ಥಿತಿ ಇರುತ್ತೆ. ಮತ್ತು ಇವರ ಕೆಲಸ ಕಾರ್ಯಗಳಿಗೆ ಬಂದರೆ ಇವರು ಹಿಡಿದಂಥ ಕೆಲಸ ಕಾರ್ಯಗಳು ಪೂರ್ಣಗೊಳಿಸದೆ ಬಿಡಲ್ಲ. ಹಠಮಾರಿತನ ಅನ್ನೋದು ಜಾಸ್ತಿ ಇರುತ್ತೆ. ಈ ಎಲ್ಲ ಮಾಹಿತಿಗಳಲ್ಲಿ ನಮಗೆ ಏನು ತಿಳಿತು ಅಂದರೆ, ಇವರು ನೇರವಾದಂಥ ಕಠೋರವಾದಂಥ ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯ ಸ್ತ್ರೀಯರದ್ದು ಅಂತ ಗೊತ್ತಾಗುತ್ತೆ. ವಿಡಿಯೋವನ್ನು ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ನಮಗೆ ಬಹಳ ಮುಖ್ಯ. ಮತ್ತು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಥರದ ವಿಡಿಯೋ ಬೇಕು, ಯಾವ ವಿಡಿಯೋ ಬೇಕು ಅಂತ ಈ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಇನ್ನೂ ಅನೇಕ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಕೂಡ ಈ ಮಾಹಿತಿ ತಿಳಿಯುತ್ತದೆ. ಧನ್ಯವಾದ.